ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಏನೇ ಮಾಡಿದ್ರು ಕೂಡ ಅದು ಸಣ್ಣ ಕಾರ್ಯಗಳು ಅಲ್ಲದೆ ದೊಡ್ಡ ಕಾರ್ಯಗಳು ಎಲ್ಲವೂ ಕೂಡ ಇದು ದೇವರ ನಾಮದ ಮಹಿಮೆಗಾಗಿ ನಾನು ಮಾಡ್ತಾ ಇದ್ದೀನಿ. ನಾನು ಮಾತಾಡುವಂತ ಮಾತುಗಳಾಗಬಹುದು, ನನ್ನ ಯೋಚನೆಗಳಾಗಬಹುದು, ನನ್ನ ನಡತೆಗಳಾಗಬಹುದು, ನನ್ನ ಎಲ್ಲಾ ಕಾರ್ಯಗಳು ಕೂಡ ಅದು ದೇವರಿಗೆ ಮಹಿಮೆಯನ್ನ ಕೊಡುವಂತ ಕಾರ್ಯಗಳಾಗಿರಬೇಕು. ನಾವು ಯಾರನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ನಾವು ಏನ್ ಮಾಡ್ತಾ ಇದ್ದೀವೋ ಅದು ದೇವರ ನಾಮದ ಮಹಿಮೆಗಾಗಿ ನಾವು ಮಾಡುವಾಗ ಆ ಒಂದು ಮಹಿಮೆ ಯೇಸು ಕ್ರಿಸ್ತನ ಮೂಲಕ ಅದು ತಂದೆಯಾದ ದೇವರಿಗೆ ಅದು ಹೋಗುವಂತದ್ದಾಗಿದೆ, ಅಲ್ಲದೆ ಅದು ಸಲ್ಲುವಂತದ್ದಾಗಿದೆ. ಆದ್ದರಿಂದ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕೆಂಬುದಾಗಿ ನಾವು ಆ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೀವ. ನೀವು ಮಾಡುವಂತ ಎಲ್ಲ ಪ್ರತಿಯೊಂದು ಕಾರ್ಯಗಳಲ್ಲಿ ಈ ಒಂದು ಕಾರ್ಯ, ಈ ಒಂದು ಸೇವೆ, ಈ ಒಂದನ್ನು ಹಾಡುವಂತ ಹಾಡುಗಳಾಗಬಹುದು, ನಾನು ಮಾಡುವಂತ ಸೇವೆಗಳಾಗಬಹುದು, ನನ್ನ ಕುಟುಂಬದಲ್ಲಾಗಬಹುದು, ಕೆಲಸದ ಜಾಗಗಳಾಗಬಹುದು, ನಾನು ಎಲ್ಲೇ ಇದ್ದರೂ ಕೂಡ ನನ್ನ ಯೋಚನೆಗಳು ನಾನು ಎಲ್ಲೇ ಹೋದರೂ ಕೂಡ ಆ ಒಂದು ಕಾರ್ಯ ದೇವರಿಗೆ ಮಹಿಮೆ ತರುವಂತದ್ದಾಗಿದೆಯಾ? ಇದರ ಮೂಲಕ ದೇವರಿಗೆ ಮಹಿಮೆ ಹೋಗ್ತಾ ಇದೆಯಾ? ಇದನ್ನು ನಾವು ಬಹಳ ಗಮನಿಸಬೇಕು. ಆ ರೀತಿಯಾಗಿ ನಾವು ಪ್ರತಿಯೊಂದು ಕಾರ್ಯಗಳನ್ನ ಮಾಡುವಾಗ ನಮ್ಮ ಮೂಲಕ ದೇವರಿಗೆ ಮಹಿಮೆ ಅದು ಸಲ್ಲುತ್ತಲೇ ಇರುತ್ತದೆ. ಆಗ ದೇವರ ಮಹಿಮೆಯನ್ನ ಹೊಂದಿಕೊಂಡು ನಮ್ಮನ್ನು ಕೂಡ ಆತನ ಮಹಿಮೆಯಲ್ಲಿ ನಮ್ಮನ್ನ ಸೇರಿಸಿಕೊಳ್ಳೋದಕ್ಕೆ ದೇವರು ಬಹಳ ದೊಡ್ಡ ಸಂತೋಷವುಳ್ಳ ದೇವರಾಗಿ ನಮ್ಮನ್ನ ಆ ಒಂದು ಮಹಿಮೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಈ ಒಂದು ಮಹಿಮೆ ನಾವು ದೇವರ ಜೊತೆಯಲ್ಲಿ ಇರುವುದಕ್ಕಿಂತಲೂ, ನಾವು ದೇವರ ಸನ್ನಿಧಾನದಲ್ಲಿ ವಾಸ ಮಾಡುವುದಕ್ಕಿಂತಲೂ ಬರೀ ಯಾವ ಕಾರ್ಯಗಳು ಕೂಡ ಈ ಜಗತ್ತಲ್ಲಿ ನಮಗೆ ಆ ಸಂತೃಪ್ತಿಯನ್ನ ಕೊಡೋದಿಲ್ಲ, ಸಮಾಧಾನವನ್ನು ಕೊಡೋದಿಲ್ಲ. ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ನಾವೇನೇ ಮಾಡಿದ್ರು ಕೂಡ ಇವರು ಆ ರೀತಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರಲ್ಲ, ನಾನು ಅಂತ ಯಾವ ಒಂದು ಸಾಧನೆ ನನ್ನಿಂದ ಮಾಡಕ್ಕಾಗ್ತಾ ಇಲ್ಲ, ನನ್ನಿಂದ ಅಷ್ಟು ದೊಡ್ಡ ಕಾರ್ಯಗಳು ನನಗೆ ಸಾಧ್ಯವಾಗ್ತಾ ಇಲ್ಲ, ನಾನು ಮಾಡಬೇಕೆಂಬುದಾಗಿ ಆಸೆ ಇದೆ, ಎಲ್ಲವೂ ಇದೆ, ಆದ್ರೆ ನನ್ನಿಂದ ಅದು ಮಾಡಕ್ಕಾಗ್ತಾ ಇಲ್ಲ ಎಂಬುದಾಗಿ ನಾವು ಕೊರಗುವುದನ್ನ ಬಿಟ್ಟು, ಆ ಕೊರಗುತ್ತಾ ಕಳವಳ ಪಡುವುದನ್ನ ಬಿಟ್ಟು ನಾವೇನ್ ಮಾಡುತ್ತಾ ಇದ್ದೀವೋ ಅದು ಸಣ್ಣ ಕಾರ್ಯಗಳು ದೊಡ್ಡ ಕಾರ್ಯಗಳು, ಒಂದು ವೇಳೆ ನಿಮಗೂ ನಮಗೂ ಮನುಷ್ಯರಿಗೂ ನೋಡುವಂತ ಪ್ರತಿಯೊಬ್ಬರಿಗೂ ಅದು ಸಾಧಾರಣವಾದ ಕಾರ್ಯಗಳಾಗಿ ಅನಿಸಬಹುದು. ಅದು ಬಹಳ ಏನೋ ಸಣ್ಣ ಕಾರ್ಯ ಮಾಡ್ತಾ ಇದ್ದಾರೆ, ಮಾಡ್ಲಿ ಎಂಬುದಾಗಿ ಅವರಿಗೆ ಇರಬಹುದು. ಆದರೆ ದೇವರು ಆ ರೀತಿ ನೋಡೋದಿಲ್ಲ. ಪ್ರಿಯ ಮಗನೇ, ಪ್ರಿಯ ಮಗಳೇ, ದೇವ ಜನರೇ, ನೀನೇನೇ ಮಾಡುತ್ತಾ ಇದ್ರು ಕೂಡ ಆ ಒಂದು ಕಾರ್ಯಗಳ ನಿಮಿತ್ತ ನನಗೆ ಮಹಿಮೆ ಆಗ್ತಾ ಇದೆಯಾ, ನನಗೆ ಮಹಿಮೆ ಸಲ್ಲುತ್ತಾ ಇದೆ ಎಂಬುದಾಗಿ ದೇವರು ನೋಡೋದು. ಹಂಗಾಗಿ ನಾವು ದೊಡ್ಡ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರನೇ ದೇವರು ಮಹಿಮೆ ಹೋಗೋದು, ಆತನಿಗೆ ಮಹಿಮೆ ಸಲ್ಲೋದು ಎಂಬುದಾಗಿ ನಾವು ಅಂದುಕೊಳ್ಳುವುದು ತೀರಾ ಅದು ತಪ್ಪಾದ ಒಂದು ಕಾರ್ಯ. ನೀವು ಮಾಡುವಂಥದ್ದು ಯಥಾರ್ಥ ಹೃದಯದಿಂದ, ಯಥಾರ್ಥ ಮನಸ್ಸಿನಿಂದ ನೀವು ಅದನ್ನು ಮಾಡುವಾಗ ಆ ಒಂದು ಕಾರ್ಯಗಳನ್ನು ನೋಡಿ ದೇವರು ಮಹಿಮೆಯನ್ನ ಹೊಂದಿಕೊಳ್ಳುತ್ತಾನೆ. ಆ ಮಹಿಮೆಯಲ್ಲಿ ನಮ್ಮನ್ನು ಕೂಡ ಸೇರಿಸುತ್ತಾನೆ. ಆ ಮಹಿಮೆಯ ಪ್ರಭಾವ ಅದು ಬಹಳ ಅದು ವಿವರಿಸಲು ಆಗದಂತ ಒಂದು ಪ್ರಭಾವ. ಆ ಮಹಿಮೆ ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಮಾಡುವಂತ ಕಾರ್ಯಗಳಲ್ಲಿ ಆ ದೇವರಿಗೆ ಸಲ್ಲುವಂಥದ್ದು ಏನಾಗಿದೆಯೋ ಅದನ್ನ ನಾವು ಮಾಡುವಾಗ ಖಂಡಿತವಾಗಿ ಎಲ್ಲಾ ಕಾರ್ಯದಲ್ಲೂ ಕೂಡ ನಿನ್ನನ್ನು ದೇವರು ಆತನ ಮಹಿಮೆಯಲ್ಲಿ ನಿನ್ನನ್ನು ತುಂಬಿಸಿ
ಆತನ ಮಹಿಮೆ ಪ್ರಭಾವದಲ್ಲಿ ನಿನ್ನನ್ನು ಬಲಪಡಿಸಿ ನಡೆಸಲು ದೇವರು ಶಕ್ತನಾಗಿದ್ದಾನೆ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ, ಬಲಪಡಿಸಲಿ. ಯೇಸುವಿನ ಬಲವುಳ್ಳ ನಾಮದಲ್ಲಿ ಆಮೆನ್.